ಹಾಯ್ ಗುಡ್ ಮಾರ್ನಿಂಗ್ ವಿವರ್ಸ್. ಮತ್ತು ನಿಮಗೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. www.youtube.com/basic tutorials for ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೋಬೋದು. ಮತ್ತು ಅದೇ ಥರ ನಮ್ಮ ಫೇಸ್ಬುಕ್ ಪೇಜಲ್ಲೂ ಸಹ ಇಲ್ಲಿ ಲೈಕ್ ಮಾಡೋದ್ರ ಮೂಲಕ ಮತ್ತು ಟ್ವಿಟರ್ ಪೇಜಲ್ಲಿ ಫಾಲೋ ಮಾಡೋದ್ರ ಮೂಲಕ ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಮ್ಮದು www.basictutorials.in ಅನ್ನೋ ವೆಬ್ಸೈಟಲ್ಲಿ ನಿಮಗೆ ಯಾವುದೇ ಹೊಸ ರೀತಿಯ ವೀಡಿಯೋಸು ಅಥವಾ ಅಪ್ಡೇಟ್ಸು ಅಥವಾ ಟೆಕ್ನಿಕಲ್ ರಿಲೇಟೆಡ್ ಯಾವುದೇ ಅಪ್ಲೋಡ್ ಮಾಡಲಿ ನಿಮಗೆ ಈ ವೆಬ್ಸೈಟಲ್ಲಿ ಎಲ್ಲ ಒಂದು ಪ್ಲೇಸಲ್ಲಿ ಸಿಗ್ಬಿಡುತ್ತೆ. ಮತ್ತು ಯಾವುದೇ ಟ್ಯೂಟೋರಿಯಲ್ಸ್ ಆದರೂ ಇಲ್ಲೇ ಸಿಗುತ್ತೆ. ದಯವಿಟ್ಟು ನೀವು ಇಲ್ಲೂ ಸಹ ನೀವು ನಮ್ಮ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಮತ್ತು ವ್ಯೂವರ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಿಮಗೇನಾದರೂ ಪರ್ಟಿಕ್ಯುಲರ್ ಟ್ಯೂಟೋರಿಯಲ್ ನೋಡಬೇಕಂದ್ರೆ ಪ್ಲೇಲಿಸ್ಟಲ್ಲಿ ಬಂದು ನೋಡ್ಬೋದು. ವ್ಯೂವರ್ಸ್, ನಾನು ಇವತ್ತು ನಿಮಗೆ ಅದರ್ ದೆನ್ ಟ್ಯೂಟೋರಿಯಲ್ಸ್ ಒಂದು ಜನರಲ್ಲಾಗಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಯಾವುದಾದ್ರು ಒಂದು ವೆಹಿಕಲ್ ನಂಬರ್ ನಿಮ್ಗೆ ಗೊತ್ತಾಗಬೇಕು. ಈ ವೆಹಿಕಲ್ ಗಾಡಿ ಡೀಟೇಲ್ಸ್ ಯಾರ್ದು ಅಂತ ಗೊತ್ತಾಗಬೇಕು ಅಂದ್ಕೊಳ್ಳಿ. ಅದಕ್ಕೆ ಯಾವ ಆನ್ಲೈನಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತ ಅದಕ್ಕೆ ಅಪ್ಲಿಕೇಶನ್ಸ್ ಇದ್ದಾವೆ, ಅದು ಬೇರೆ. ಬಟ್ ಇದು ಸಿಂಪಲಾಗಿ ಇಮಿಡಿಯೇಟಾಗಿ ನೀವು ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಆಕ್ಸಿಡೆಂಟ್ ಆಯಿತು, ಗಾಡಿ ನಂಬರ್ ಸಿಕ್ತು ನಿಮಗೆ. ಆ ಗಾಡಿ ನಂಬರ್ ನೋಡ್ಕೊಂಡು ನೀವು ಇದು ಈ ಅಡ್ರೆಸ್ ಯಾರ್ದು, ಇದು ಡೀಟೇಲ್ಸ್ ಯಾವುದೋ ಒಂದು ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಇಲ್ಲೊಂದು ವೆಬ್ಸೈಟ್ ಇದೆ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಸಹ ಕೊಡ್ತೀನಿ. ಪರಿವಾಹನ್ ಅಂತ ಬರುತ್ತೆ, ಪರಿವಾಹನ್.com, ಪರಿವಾಹನ್.gov.in, ಓಕೆ, ಇಲ್ಲೇ ಬಂತಲ್ಲ. ಈ ಲಿಂಕ್ ಓಪನ್ ಮಾಡಿ. ಇದು ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಹೈವೇಸ್ ಬರುತ್ತೆ. ಸೊ ಇಮಿಡಿಯೇಟಾಗಿ ನೀವು ಇಲ್ಲಿ ಆನ್ಲೈನ್ ಸರ್ವಿಸಸ್ಗೆ ಹೋಗ್ಬೋದು. ಇಲ್ಲಿ ಬೇರೆ ಬೇರೆ ಎಲ್ಲ ಇರುತ್ತೆ. ನೀವು ಇಲ್ಲಿ ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ಗಾಡಿದ ರಿಜಿಸ್ಟ್ರೇಷನ್ ನಂಬರ್, ಫಾರ್ ಎಕ್ಸಾಂಪಲ್ KA02. ನಾವು ಸುಮ್ಮನೆ ಇದು ಯಾವುದು ಪರ್ಮನೆಂಟ್ ನಂಬರ್ ಅಲ್ಲ, ಸುಮ್ಮನೆ ಟೆಂಪ್ರರಿ ಆಗ್ತಿದ್ದೀನಿ. ಇಲ್ಲೇನೋ ಒಂದು ನಂಬರ್ ಕೊಡ್ತೀರಾ, ಮತ್ತು ಮುಂದಿನ ಗಾಡಿ ನಂಬರ್ ಕೊಡ್ತೀರಾ, ಇಲ್ಲಿ ಮೊಬೈಲ್ ನಂಬರ್ ಕೊಡ್ತೀರಾ, ಮತ್ತು ಈ ಕ್ಯಾಪ್ಚಾ ಫಿಲ್ ಮಾಡ್ತೀರಾ. 7C ಏನಿದು 7CEDA ಅಂತ ಅಲ್ಲೇನಿರುತ್ತೆ ಹಂಗೆ ಸ್ಮಾಲ್ ಇದ್ದರೆ ಸ್ಮಾಲು 7CDA. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರ, ಗಾಡಿ ನಂಬರ್ ಫಿಲ್ ಮಾಡಿರ್ತೀರ. ಜನರೇಟ್ OTP ಅಂತ ಕೊಟ್ಟರೆ ಒಂದು OTP ನಂಬರ್ ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ಆ OTP ಬಂದಿರೋದನ್ನು ನಿಮ್ಮ ಮೊಬೈಲಲ್ಲಿ ಬಂದಿರೋದನ್ನು ಕೊಟ್ಟು ಓಕೆ ಅಂತ ಕೊಟ್ಟರೆ ನಿಮಗೆ ಫುಲ್ ಡೀಟೇಲ್ ಗೊತ್ತಾಗ್ಬಿಡುತ್ತೆ. ಯಾರ್ದು ಗಾಡಿ ನಂಬರ್ ಏನು, ಚಾರ್ಜ್ ಏನು, ಎಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು, ಯಾವ RTO ಆಫೀಸ್ ಅಂಡರ್ ಬರುತ್ತೆ, ಪೂರ್ತಿ ಡೀಟೇಲ್ಸು ನಿಮಗೆ ಒಂದು ವೆಹಿಕಲ್ಸ್ದು ಈ ವೆಬ್ಸೈಟಿಂದ ಗೊತ್ತಾಗ್ಬಿಡುತ್ತೆ. ಸೊ ನೀವು ಅಥವಾ ಇನ್ನೂ ಟೆಂಪ್ರರಿ ಅಪ್ಲೋಡ್ ಮಾಡಿದ್ದೀರಾ ಅಂದ್ಕೊಳ್ಳಿ ಗಾಡಿಗೆ, ಅದನ್ನು ಸಹ ನೀವು ಟ್ರ್ಯಾಕ್ ಮಾಡ್ಬೋದು, ಆಗಿದೆಯಾ ಇಲ್ವಾ ಏನು ಅಂತ. ಸೊ ಇವ್ರ್ಸ್ ಇದರಿಂದ ನಿಮಗೆ ಗಾಡಿದು ಡೀಟೇಲ್ಸ್ ಅಂದರೆ ನಿಮ್ಮ ಗಾಡಿ ವೆಹಿಕಲ್ ಅಥವಾ ಬೇರೆದಾದರೂ ಗಾಡಿ ತೊಂದರೆ ಆಗಿರೋದು ಅಥವಾ ಗೊತ್ತಾಗಬೇಕಂದ್ರೆ ಆ ವೆಹಿಕಲ್ ಡೀಟೇಲ್ಸ್ನ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಅಂದರೆ KA02, KA4, ಏನು ಬರುತ್ತೋ ಅದನ್ನು ಹಾಕ್ಬಿಟ್ಟು ಮುಂದಿನ 4 ಡಿಜಿಟ್ ನಂಬರ್ ಈ ಬಾಕ್ಸಲ್ಲಿ ಹಾಕಿ, ಮತ್ತು ಮೊಬೈಲ್ ನಂಬರ್ ಕೊಡಿ, ಈ ಕ್ಯಾಪ್ಚರ್ ಫಿಲ್ ಮಾಡಿ, ಜನರೇಟ್ OTP ಅಂತ ಕೊಡಿ. ಇಮಿಡಿಯೇಟಾಗಿ ನಿಮಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಆ ಒನ್ ಟೈಮ್ ಪಾಸ್ವರ್ಡ್ನ ಕೆಳಗಡೆ ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ ಜನರೇಟ್ ಆದ ತಕ್ಷಣ. ಅಲ್ಲಿ ಫಿಲ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ಟರೆ ನಿಮಗೆ ಫುಲ್ ಆ ಗಾಡಿ ವೆಹಿಕಲ್ ಡೀಟೇಲ್ಸ್ ಪೂರ್ತಿನೂ ನಿಮಗೆ ಈ ವೆಬ್ಸೈಟಲ್ಲಿ ಸಿಕ್ಬಿಡುತ್ತೆ. ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಮುಂದಿನ ಎಲ್ಲ ವೀಡಿಯೋಸ್ಗೂ ನಿಮ್ಗೆ ಸಿಗಬೇಕಂದ್ರೆ ಕಂಪಲ್ಸರಿ ನೀವು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಫೇಸ್ಬುಕ್ ಟ್ವಿಟರಲ್ಲಿ ಸಹ ಫಾಲೋ ಮಾಡಬೇಕು. ಮತ್ತು ವೆಬ್ಸೈಟಲ್ಲಿ ಸಹ ನೀವು ಚೆಕ್ ಮಾಡ್ತಾ ಇರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.